ನಾನು ಬಾಳೆ ಗಿಡಗಳನ್ನು ಖರೀದಿಸಿದಾಗ ಅವು ಈಗಾಗಲೇ 3 ತಿಂಗಳ ವಯಸ್ಸಿನವು. ನಾನು 4ನೇ ತಿಂಗಳಿನಿಂದ ಮಾತ್ರ ಗೊಬ್ಬರವನ್ನು ಹಾಕಲು ಪ್ರಾರಂಭಿಸಿದೆ. ಅದಕ್ಕೂ ಮುಂಚಿನ ಮೊದಲ 3 ತಿಂಗಳುಗಳಲ್ಲಿ ಬೆಳವಣಿಗೆ ಕಡಿಮೆಯಾಗಿತ್ತು. ಆದಾಗ್ಯೂ 4ನೇ ತಿಂಗಳಲ್ಲಿ ಗೊಬ್ಬರವನ್ನು ಹಾಕಿದ ನಂತರ ಸಸ್ಯಗಳು ಸೊಂಪಾದ ಮತ್ತು ಹಸಿರು ಬಣ್ಣದಲ್ಲಿ ಬೆಳೆದು ಸುಂದರವಾದ ನೋಟವನ್ನು ಪಡೆಯಲು ಪ್ರಾರಂಭಿಸಿದವು. ನಾನು 2 ತಿಂಗಳ ಅವಧಿಗೆ ಅಭಿಮಾನ್ ಉತ್ಪನ್ನವನ್ನು ಬಳಸಿದೆ. 5ನೇ ತಿಂಗಳಲ್ಲಿ ಕಾಂಡದ ಬೆಳವಣಿಗೆ ಮತ್ತು ಸುತ್ತಳತೆಯನ್ನು ಹೆಚ್ಚಿಸಲು ನಾನು ಆರ್ಬಿಕ್ಸ್ ಅನ್ನು ಬಳಸಲು ಪ್ರಾರಂಭಿಸಿದೆ. ಪರಿಣಾಮವಾಗಿ ಸಸ್ಯಗಳು ರೋಮಾಂಚಕ ಹಸಿರು ಬಣ್ಣವನ್ನು ಅಭಿವೃದ್ಧಿಪಡಿಸಿದವು ಮತ್ತು ಅವುಗಳ ಕಾಂಡಗಳು ಗಮನಾರ್ಹವಾಗಿ ದಪ್ಪವಾಗಿದ್ದವು. ನಾನು 3 ವರ್ಷಗಳಿಂದ ಈ ಉತ್ಪನ್ನಗಳನ್ನು ಬಳಸುತ್ತಿದ್ದೇನೆ. ನಾನು ಬಹುತೇಕವಾಗಿ ಎಪಿಕೆಎಸ್ ಆರ್ಗಾನಿಕ್ಸ್ನ ಉತ್ಪನ್ನಗಳನ್ನು ಅವಲಂಬಿಸಿರುತ್ತೇನೆ. ನಾನು ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರಗಳು ಅಥವಾ ಕೀಟನಾಶಕಗಳನ್ನು ಬಳಸುವುದಿಲ್ಲ. ನನ್ನ ಹೆಸರು ಜಾನ್ ಜಬರಾಜ್ ಮತ್ತು ನಾನು ತೂತುಕುಡಿ ಜಿಲ್ಲೆಯವನು. ನಾನು ಕಳೆದ 4 ವರ್ಷಗಳಿಂದ ಬಾಳೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಮ್ಮ ಗ್ರಾಮದಲ್ಲಿ ನಾದನ್ ಮತ್ತು ಪೂವನ್ ಪ್ರಭೇದಗಳು ಹೆಚ್ಚು ವ್ಯಾಪಕವಾಗಿ ಬೆಳೆಯುತ್ತವೆ. ಈ ವರ್ಷ ನಾನು ಮೊದಲ ಬಾರಿಗೆ ನೇಂದ್ರನ್ ಪ್ರಭೇದವನ್ನು ಬೆಳೆಸಲು ಸಾಹಸ ಮಾಡಿದ್ದೇನೆ. ಹೆಚ್ಚುವರಿಯಾಗಿ ನಾನು ನನ್ನ ಬದನೆಕಾಯಿ ಬೆಳೆಗಳಲ್ಲಿ ಈ ಉತ್ಪನ್ನಗಳನ್ನು ವ್ಯಾಪಕವಾಗಿ ಬಳಸುತ್ತಿದ್ದೇನೆ. ನಾನು ನೇಂದ್ರನ್ ವಿಧದ 1000 ಸಸಿಗಳು ಮತ್ತು ಪೂವನ್ ವಿಧದ 500 ಸಸಿಗಳನ್ನು ನೆಟ್ಟಿದ್ದೇನೆ. ಬಲವಾದ ಬೇರಿನ ಬೆಳವಣಿಗೆ ಮತ್ತು ಕಾಂಡದ ಸುತ್ತಳತೆಯನ್ನು ಹೆಚ್ಚಿಸಲು ನಾನು ಪ್ರತಿ 30 ದಿನಗಳಿಗೊಮ್ಮೆ 2 ಪ್ರಭೇದಗಳಿಗೆ ಗೊಬ್ಬರವನ್ನು ನೀಡಿರುತ್ತೇನೆ. ನಾನು ಉತ್ಪನ್ನವನ್ನು 100 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡುತ್ತೇನೆ ಮತ್ತು ಪ್ರತಿಯೊಂದು ಬಾಳೆ ಗಿಡದ ಬುಡದ ಸುತ್ತಲೂ ಈ ದ್ರಾವಣದ 1 ಲೀಟರ್ ಸುರಿಯುತ್ತೇನೆ. ನನ್ನ ಕೃಷಿ ಅಗತ್ಯಗಳಿಗಾಗಿ ನಾನು ಸಂಪೂರ್ಣವಾಗಿ ಎಪಿಕೆಎಸ್ನ ಸಾವಯವ ಉತ್ಪನ್ನಗಳ ಮೇಲೆ ಅವಲಂಬಿತನಾಗಿದ್ದೇನೆ. ಇದಕ್ಕೂ ಮೊದಲು ನಾನು ಪ್ರಧಾನವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆ. ನಂತರ ನಾನು ಯೂಟ್ಯೂಬ್ ಮೂಲಕ ಅವರ ಸಂಪರ್ಕ ವಿವರಗಳನ್ನು ಪಡೆದುಕೊಂಡೆ. ಅವರನ್ನು ಸಂಪರ್ಕಿಸಿ ಅವರ ತಜ್ಞರ ಸಲಹೆಯನ್ನು ಪಡೆದುಕೊಂಡೆ. ನಾನು ಬೆಳೆ ಪಡೆದಾಗ ಬಾಳೆ ಗಿಡಗಳು 3 ತಿಂಗಳ ಹಳೆಯವು. ನಾನು 4ನೇ ತಿಂಗಳಿನಿಂದ ಮಾತ್ರ ರಸಗೊಬ್ಬರಗಳನ್ನು ಹಾಕಲು ಪ್ರಾರಂಭಿಸಿದೆ. ಅದಕ್ಕೂ ಮೊದಲು ಅವುಗಳ ಬೆಳವಣಿಗೆ ಕುಂಠಿತವಾಗಿತ್ತು. ಆದಾಗ್ಯೂ 4ನೇ ತಿಂಗಳಲ್ಲಿ ನಾನು ಗೊಬ್ಬರವನ್ನು ಹಾಕಿದ ತಕ್ಷಣ ಸಸ್ಯಗಳು ಹುರುಪಿನಿಂದ ಬೆಳೆಯಲು ಪ್ರಾರಂಭಿಸಿದವು ಮತ್ತು ಹಚ್ಚ ಹಸಿರಾಗಿ ಮಾರ್ಪಟ್ಟವು. ನಾನು 2 ತಿಂಗಳ ಕಾಲ ಅಭಿಮಾನ್ ಉತ್ಪನ್ನವನ್ನು ಬಳಸಿದೆ. 5ನೇ ತಿಂಗಳಲ್ಲಿ ಕಾಂಡದ ಬೆಳವಣಿಗೆಯನ್ನು ಉತ್ತೇಜಿಸಲು ನಾನು ಆರ್ಬಿಕ್ಸ್ ಅನ್ನು ಬಳಸಲು ಬದಲಾಯಿಸಿದೆ. ಪರಿಣಾಮವಾಗಿ ಕಾಂಡಗಳ ಸುತ್ತಳತೆ ಮತ್ತು ಸೊಂಪಾದ ಎಲೆಗಳು ಎರಡೂ ಗಮನಾರ್ಹವಾಗಿ ಹೆಚ್ಚಾಯಿತು. ನಾನು ನನ್ನ ಪೂವನ್ ಬಾಳೆ ವಿಧಕ್ಕೆ ಅಭಿಮಾನ್ ಮತ್ತು ಆರ್ಬಿಕ್ಸ್ ಎರಡನ್ನೂ ಬಳಸಿದ ನಂತರ ನಾನು FL77 ಉತ್ಪನ್ನವನ್ನು ಸಹ ಬಳಸಲು ಪ್ರಾರಂಭಿಸಿದೆ. ಬಾಳೆ ಹೂವುಗಳು ಹೊರಹೊಮ್ಮಿದ ನಂತರ ಹೂವು ಉದುರುವುದನ್ನು ತಡೆಯಲು ನಾನು FL77 ಅನ್ನು ಅನ್ವಯಿಸಿದೆ. ಇದು ಬಾಳೆಗೊನೆ ವರ್ಧಿತ ಬೆಳವಣಿಗೆಗೆ ಕಾರಣವಾಯಿತು ಮತ್ತು ಹೆಚ್ಚಿನ ಸಂಖ್ಯೆಯ ಪ್ರತ್ಯೇಕ ಹಣ್ಣುಗಳಿಗೆ ಕಾರಣವಾಯಿತು. ಹಣ್ಣುಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ನಾನು 2 ಸುತ್ತು ಸಿಂಪರಣೆ ಮಾಡಿದೆ. ರಸಭರಿತ ಹಣ್ಣುಗಳನ್ನು ಪಡೆಯಬಹುದು. ಅವು ತುಂಬಾ ತಾಜಾ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದರಿಂದ ನನಗೆ ಯಾವುದೇ ಸಮಸ್ಯೆಗಳಿಲ್ಲ. ಬೇರು ಕೊಳೆತವಿಲ್ಲ ಅಥವಾ ಕಾಂಡಗಳಲ್ಲಿ ಯಾವುದೇ ಬಿರುಕುಗಳಿಲ್ಲ. ಎಲ್ಲವೂ ಪರಿಪೂರ್ಣವಾಗಿ ಪ್ರಗತಿಯಲ್ಲಿದೆ.